ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಆಯ್ತಲ್ವಾ, ಅನುಮಾನ ಎಲ್ಲ ಬಗೆಯಿರುತ್ತೆ. ಈಗಲೇ ಫೋನ್ ಮಾಡ್ತೀನಿ. ಮಗಳೇ ಮೈನಾ, ಮಾತಾಡವ್ವ. ಅಯ್ಯೋ ಅಪ್ಪಯ್ಯ, ನನಗ ಅವಳ ಹತ್ರ ಮಾತಾಡೋ ಧೈರ್ಯ ಇಲ್ಲ. ನೀವೇ ಮಾತಾಡಿ ಅಪ್ಪಯ್ಯ. ನಾನೀಗ ತೆಗಿಲಿಲ್ಲ ಅಂದ್ರೆ ಪಾಪ ಏನಾಯ್ತೋ ಏನು ಅಂತ ಗಾಬರಿ ಆಗ್ಬಿಡ್ತಾಳೆ. ಕುಸೆ. ಹಲೋ ಹಲೋ ಅಪ್ಪಯ್ಯ, ಫೋನ್ ತೆಗಿಯಕ್ ಯಾಕಪ್ಪಯ್ಯ ಎಷ್ಟೊತ್ ಮಾಡ್ದೆ? ಚಾರ್ಜ್ಗೆ ಹಾಕಿದ್ದೆ ಕಣವ್ವ, ಹೋಗಿ ಎತ್ಕೊಳಕ್ಕೆ ಅಷ್ಟೇ ಅಷ್ಟೇ ಅಷ್ಟೇ. ಏನೂ ಇಲ್ಲ, ಎಲ್ರೂ ಆರಾಮಾಗಿದ್ದೀರಾ ತಾನೆ? ವಾಹ್, ಆರಾಮಾಗಿದ್ದೀವಿ. ಅಲ್ಲ ಕುಸೆ, ಯಾಕೆ ಹಿಂಗ್ ಕೇಳ್ತಾ ಇದೀಯಾ? ಏನೂ ಇಲ್ಲಪ್ಪಯ್ಯ, ಆ ಶೆಟ್ರು ಮನೆ ಹತ್ರ ಬಂದು ಏನಾದ್ರು ಗಲಾಟೆ ಮಾಡಿದ್ರ ಅಂತ. ಛೇ ಛೇ, ಸೇಟಣ್ಣ ದೇವ್ರಂತ ಮನುಷ್ಯರು. ಇವತ್ನವರೆಗೂ ಆ ಥರದ್ದೇನು ಮಾಡಿಲ್ಲ ಕಣವ ಅವರು. ಬರೋದಕ್ ನಾನ್ ಬಿಡೋದು ಇಲ್ಲ ಬಿಡು. ಇನ್ ಸ್ವಲ್ಪ ದಿನ ಅಪ್ಪಯ್ಯ, ಮೊದಲನೇ ತಿಂಗ್ಳದ್ ಸಂಬಳ ಬರ್ತೈತೆ. ಬರ್ತಿದ್ದಂಗೆ ಕಳ್ಸ್ಕೊಟ್ಬಿಡ್ತೀನಿ, ನೀವೇನ್ ಯೋಚನೆ ಮಾಡ್ಬೇಡಿ. ಮುತ್ತಿನಂತ ಮಕ್ಳಿರುವಾಗ ನಂಗೆ ಯಾಕವ ಯೋಚನೆ? ಅಲ್ಲ ಅದ್ಯಾಕೆ ಇದ್ದಕ್ಕಿದ್ದಾಗೆ ಫೋನ್ ಮಾಡ್ಬಿಟ್ಟು ಹಿಂಗ್ ಕೇಳ್ತಿದ್ಯಲ್ಲ ನೀನು? ಅದು ಕೆಲ್ಸ ಮುಗಿಸ್ಕೊಂಡು ಹಾಸ್ಟೆಲ್ ಕಡೆ ಹೊಟ್ಟಿದ್ನ, ಹೋಗ್ಬೇಕಾದ್ರೆ ನನ್ ಸೈಕಲ್ ಪಂಚರ್ ಆಗೋಯ್ತು. ಅದಕ್ಕೆ ಮನೆ ಕಡೆ ಏನಾದ್ರೂ ಸಮಸ್ಯೆ ಆಗೈತಾ ಅಂತ ಗಾಬ್ರಿಲ್ ಫೋನ್ ಮಾಡ್ದೆ ಅಪ್ಪಯ್ಯ. ಹ್ಞೂ ಮಗಳೇ, ನಾವೆಲ್ಲರೂ ಚೆನ್ನಾಗಿದ್ದೀವಿ. ನೀನ್ ಚೆನ್ನಾಗಿದ್ರೆ ನಮ್ಗಷ್ಟೇ ಸಾಕು. ಅಪ್ಪಯ್ಯ, ನಾನ್ ಇಲ್ಲಿ ಚೆನ್ನಾಗಿವ್ನಿ. ಎಲ್ಲಿ ಅಮ್ಮನ್ಗೊಂದ್ಸತಿ ಫೋನ್ ಕೊಡು, ಮಾತಾಡ್ಬೇಕು ಅನ್ಸ್ತೈತೆ. ಕುಸೆ, ನಾನು ಮಾತಾಡ್ಕೊಂಡು ಹಂಗೆ ಆಚೆಗೆ ಬಂದ್ಬಿಟ್ಟಿದ್ದೀನಿ. ಒಳಗೋಗಿ ಆಮೇಲೆ ಮಾಡಿಸ್ಲೇನವ? ಹೌದಾ ಅಪ್ಪಯ್ಯ, ನೀವೆಲ್ಲರೂ ಊರಲ್ಲಿ ಆರಾಮಾಗೆ ಇದ್ದೀರಾ ತಾನೆ? ಹ್ಞೂ ಕಣವ್ವ. ಯಾಕವ್ವ ಹಿಂಗೆಲ್ಲ ಕೇಳ್ತಾ ಇದೀಯಾ? ಹಂಗೇನಾರ ಇದ್ರೆ ನಾನೇ ಫೋನ್ ಮಾಡ್ತಿರ್ಲಿಲ್ವಾ? ಕುಸೆ, ಮೊದ್ಲು ಹೋಗಿ ಆ ಸೈಕಲ್ಗೆ ಪಂಚರ್ ಹಾಕ್ಸು. ಅದೇನ್ ಕೆಲ್ಸ ಆಯ್ತೋ ಏನೋ, ಹಾಸ್ಟ್ಲಿಗೆ ಹೋಗು. ಸರಿ ಕಣಪ್ಪಯ್ಯ, ಆಮೇಲೆ ಮರಿದೆ ಫೋನ್ ಮಾಡು. ಹ್ಞೂ ಕಣವ್ವ, ಎಲ್ರಿಗೂ ಹೇಳ್ತೀನಿ. ಯಾವುದೇ ಕಾರಣಕ್ಕೂ ನಾವು ಮನೆ ಖಾಲಿ ಮಾಡ್ತಾ ಇರೋ ವಿಷಯ ಮೈನಾಗ್ ಗೊತ್ತಾಗ್ಬಾರ್ದಪ್ಪಯ್ಯ. ಗೊತ್ತಾದ್ರೆ ಅವಳಿಗೆ ತುಂಬಾ ಸಂಕಟ ಆಗತ್ತೆ.
ನಾವು ಬಿಟ್ಟು ಹೋಗ್ಬೇಕಪ್ಪಯ್ಯ. ಮೈನಾ ಮೈನಾ ಸರ್, ನೀವು ಮೈನಾ ಏನಾಯ್ತು? ಸರ್, ಅದು ಸೈಕಲ್ ಪಂಚರ್ ಆಗೋಯ್ತು, ಅದಕ್ಕೆ ತಳ್ಕೊಂಡು ಹೋಗ್ತಿದ್ದೆ. ಹೌದಾ? ಸರಿ, ನಮ್ಮ ಹುಡುಗನ್ ಕಾಲ್ ಮಾಡಿ ಕರೆಸ್ತೀನಿ, ಅವ್ನ್ ತಗೊಂಬರ್ತಾನೆ. ಪರವಾಗಿಲ್ಲ ಸರ್, ಮುಂದೆ ಎಲ್ಲಾದ್ರೂ ಪಂಚರ್ ಶಾಪ್ ಸಿಗ್ಬೋದು, ನಾನು ಪಂಚರ್ ಹಾಕ್ಸ್ಕೊಂಡು ಹೋಗ್ತೀನಿ. ನೀವು ಹೊರಡಿ ಸರ್, ಪಾಪ ಅವ್ರಿಗೆ ಯಾಕೆ ತೊಂದರೆ ಕೊಡೋದು? ಏನು ತೊಂದರೆ ಆಗಲ್ಲ, ನಾನು ಅವ್ನ್ಗೆ ಹೇಳ್ತೀನಿ, ನೀನ್ ಬಾ. ಪರವಾಗಿಲ್ಲ ಸರ್, ನಾನು ಹೋಗ್ತೀನಿ. ಮೈನಾ, ಬಿಸಿಲು ಬೇರೆ ಇದೆ, ಈ ಟೈಮಲ್ಲಿ ಹೆಣ್ಮಕ್ಳು ಸೈಕಲ್ ತಗೊಂಡು ಹೋಗೋದನ್ನ ನಾನು ನೋಡಿ ಸುಮ್ಮನೆ ಇರಕ್ಕಾಗತ್ತಾ? ಅದು ನೀನು ಬಾ. ಸರ್, ಅಯ್ಯೋ, ಕೂತ್ಕೋ ಆರಾಮಾಗಿ. ಮೈನಾ, ಸೀಟ್ ಬೆಲ್ಟ್ ಹಾಕೋ. ಬೆಲ್ಟಾ? ಈ ಬೆಲ್ಟ್ ಅಲ್ಲ, ಅಲ್ಲಿ ನೋಡಿದೆ. ಇದಾ? ಸರ್, ಕಾರಲ್ಲಿ ಕರ್ಕೊಂಡು ಹೋಗ್ತೀನಿ ಅನ್ಬಿಟ್ಟು ಈ ತರ ಕಟ್ ಹಾಕಿದ್ರೆ ಹೇಗೆ? ಮೈನಾ, ಇದನ್ನ ಕಟ್ ಹಾಕೋದು ಅಂತ ಹೇಳಲ್ಲ. ಇವಾಗ ಆಕ್ಸಿಡೆಂಟ್ ಎಲ್ಲ ಆಗುತ್ತಲ್ವಾ, ಅವಾಗ ಸೇಫ್ಟಿಗೋಸ್ಕರ ಇದನ್ನ ಯೂಸ್ ಮಾಡ್ತಾರೆ. ಇದನ್ನ ಹಾಕೊಂಡ್ರೆ ಪ್ರಾಣ ಹೋಗೋ ಬದಲು ಒಂದು ಚಿಕ್ಕ ಗಾಯ ಆಗತ್ತಷ್ಟೇ ನಮಗೆ.